ಸರ್ ಫಸ್ಟ್ ಸರ್ ಚೆನ್ನಾಗಿದೆ. 6 ಎಲ್ಲ ಚೆನ್ನಾಗಿ ಓದಿ. ಇವತ್ತಿಂದ ಸ್ಟಾರ್ಟಾ ಪ್ರಾರಂಭನ? ಮಾನ್ಯ ಆಯುಕ್ತರವರ ಆದೇಶದ ಮೇರೆಗೆ ಭೌತಿಕವಾಗಿ ಮಕ್ಕಳನ್ನು ಮಾಡ್ತಿದ್ದೇವೆ. 1ರಿಂದ 8ನೇ ತರಗತಿವರೆಗೂ ಕನ್ನಡ ಮಾಧ್ಯಮ ಹಾಗೂ LKGಯಿಂದ 8ನೇ ತರಗತಿ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳು ಈಗಾಗಲೇ ದಾಖಲಾಗಿದ್ದಾರೆ. ಸುಮಾರು 80 ಜನ ಈಗಾಗಲೇ ನಮ್ಮಲ್ಲಿ ದಾಖಲಾಗಿದ್ದಾರೆ. ಈ ಒಂದು ವಿದ್ಯಾರ್ಥಿಗಳನ್ನು ಈಗ ನಾವು ಏನು ಇಲಾಖೆ ಸುತ್ತೋಲೆ ಇದೆ ಆ ಸುತ್ತೋಲೆ ಪ್ರಕಾರ ಭೌತಿಕವಾಗಿ ಇವತ್ತು ಎಲ್ಲ ಮಕ್ಕಳನ್ನು ನಾವು ವಾಟ್ಸಪ್ ಮೂಲಕ ಸಂದೇಶ ಕಳಿಸಿ ಇವತ್ತು ಬರಮಾಡ್ಕೊಳ್ತಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ SDMC ಅಧ್ಯಕ್ಷರು, ಉಪಾಧ್ಯಕ್ಷರು, ಅಧ್ಯಕ್ಷರಾದಂತಹ ನಾಗರತ್ನಮ್ಮ, ಉಪಾಧ್ಯಕ್ಷರಾದ ನಾಗರಾಜ್ ಸರು ಹಾಗೂ ಸದಸ್ಯರು ಹಾಗೂ ನಮ್ಮ ಶಾಲಾ ಶಿಕ್ಷಕ ಸಿಬ್ಬಂದಿ ವರ್ಗದವರು ಹಾಗೂ ಮಕ್ಕಳು ಸಹ ಹಾಜರಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಕ್ಕಳಿಗೂ ಎಲ್ಲರಿಗೂ ಶುಭ ಹಾರೈಸ್ತೇನೆ. ಇಂದು ಸುತ್ತೋಲೆ ಪ್ರಕಾರ ಇಲಾಖಾ ಆದೇಶದ ಪ್ರಕಾರ ವಿದ್ಯಾರ್ಥಿಗಳಿಗೆ 1ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಹಾಗೂ ಉಚಿತ ಪಠ್ಯಪುಸ್ತಕಗಳನ್ನು ವಿತರಣೆ ಮಾಡ್ತೇವೆ. ಈಗ ಸಿಹಿ ಹಂಚಿ ಮಕ್ಕಳನ್ನು ನಾವು ಶಾಲೆಗೆ ನಾವು ಸ್ವಾಗತವನ್ನು ಬಯಸ್ತೇವೆ. ಈ ಸಂದರ್ಭದಲ್ಲಿ ಮಾನ್ಯ ನಾಗರಿಕ ಬಂಧುಗಳಿಗೆ ಹೇಳೋದು ಏನೆಂದರೆ 1ರಿಂದ 8ನೇ ತರಗತಿ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮ ಹಾಗೂ LKGಯಿಂದ 8ನೇ ತರಗತಿ ಇಂಗ್ಲಿಷ್ ಮಾಧ್ಯಮ ನಮ್ಮ ಶಾಲೆಯಲ್ಲಿ ಪ್ರಾರಂಭ ಆಗ್ತಾ ಇದೆ. ಹಾಗೂ 2024-25ರಲ್ಲಿ PM ಶ್ರೀ ಶಾಲೆ ಅಂದರೆ ಪ್ರಧಾನಮಂತ್ರಿ ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ ಎಂದು ಅನುಮೋದನೆ ನಮ್ಮ ಶಾಲೆ ಒಳಪಟ್ಟಿದೆ. ಆದ್ದರಿಂದ ಎಲ್ಲ ಬಂಗಾರಪೇಟೆಯ ಹಾಗೂ ಸುತ್ತಮುತ್ತಲ ನಾಗರಿಕ ಬಂಧುಗಳು ಈ ಒಂದು ಸದುಪಯೋಗ ಪಡಿಸಿಕೊಂಡು ತಮ್ಮ ಸರ್ಕಾರಿ ಶಾಲೆಗೆ ಇರ್ತಕ್ಕಂಥ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ, ನಮ್ಮ ಕರ್ನಾಟಕ ಮಾದರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸೇರಿಸಿ ಅರ್ಹ ಒಂದು ಲಾಭವನ್ನು ಪಡೆಯಬೇಕೆಂದು ನನ್ನ ನಾಗರಿಕರಲ್ಲಿ, ಮಾನ್ಯ ಪತ್ರಿಕಾ ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡಿಕೊಳ್ತೇನೆ. ಈ ಕಡೆ ನೋಡಕ್ಕೆ ಅಷ್ಟಾಗ್ಲೂ ಎಲ್ಲಿ ಸರ್ಕಾರ ಸ್ವಲ್ಪ ಹತ್ರ ಬರಬೇಕು.